ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ನಮ್ಮ ಬಾಯನ್ನು ಯಾತಕ್ಕೋಸ್ಕರ ಸ್ವಚ್ಛವಾಗಿ ಇಟ್ಕೋಬೇಕು. ಈ ಪ್ರಾಣಿಗಳು ನೀವು ನೋಡಿದಿರ, ಸಿಂಹ, ಹುಲಿ, ಚಿರತೆ, ಇವೆಲ್ಲ ಇವಕ್ಕೆ ಅವನತಿ ಎಲ್ಲಿ ಪ್ರಾರಂಭ ಆಗ್ತದೆ ಅಂತಂದ್ರೆ, ಎಲ್ಲಿ ಅವಕ್ಕೆ ಆರೋಗ್ಯ ಕಡಿಮೆ ಆಗ್ತದೆ ಅಂತಂದ್ರೆ ಅವು ಬಾಯಿಯಿಂದ ದಂತಗಳಿಂದ ಅವು ಯಾವಾಗ ಕಚ್ಚಲಿಕ್ಕೆ ಆಗೋದಿಲ್ಲ ಅವಕ್ಕೆ, ಅವತ್ತಿಂದ ಅದರ ಆರೋಗ್ಯ ಕ್ಷೀಣಿತಾ ಹೋಗ್ತದೆ. ಅಂದ್ರೆ ನೀವು ಅದ್ರ ಟ್ರೀಟ್ಮೆಂಟ್ ತಗೋತೀರ, ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ. ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಇಲ್ವಲ್ಲ. ಈ ಕಾಡಿನಲ್ಲಿ ಅವಕ್ಕೆ ಯಾವಾಗ ವಯಸ್ಸಾಯ್ತದೆ ಅಂದ್ರೆ ಅವು ಬೇಟೆ ಆಡ್ತಾ ಇರ್ತವೆ, ಅವಾಗ ಅಲ್ಲೂ ಏನಾದ್ರು ತೊಂದರೆ ಆಯ್ತು, ಅಲ್ಲಿಂದ ಕಚ್ಚಿಕ್ ಆಗಲ್ಲ ಅಂತಂದಾಗ ಅವು ಆಹಾರದ ಪದ್ಧತಿನೇ ಚೇಂಜ್ ಆಯ್ತದೆ, ಬದಲಾವಣೆ ಆಯ್ತದೆ, ಆವಾಗ ಅದಕ್ಕೆ ಅವನತಿ ಆಗ್ತದೆ ಅಂತಕ್ಕಂಥದ್ದು ನಾವು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ತಿಳ್ಕೊಂಡಿರ್ತಕ್ಕಂಥ ವಿಚಾರ. ಹಂಗೆ ನಮ್ಮ ಇತ್ತೀಚಿನ ದಿವಸಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿಗೆ ನಾವು ದಂತವನ್ನ ಸರಿಯಾಗಿ ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಏನೇ ಆದ್ರೂ ಸ್ವಲ್ಪ ಇದ್ಲೋ ಅದೇನೋ ಇದ್ರ ಕಡ್ಡಿ, ಬೇವಿನ ಕಡ್ಡಿ ತಿಕ್ಕೊಂಡು ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅದು ಆಗ್ಬಾರ್ದು ಅಂತಕ್ಕಂಥ ವಿಚಾರವಾಗಿ ಬಹುಶಃ ಇವತ್ತಿನ ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ನಮ್ಮ ದೇಶದಲ್ಲಿ ಒಂದು ಕ್ರಾಂತಿಯನ್ನ ಮಾಡಬೇಕು ಅಂತೇಳಿ ಈ ಒಂದು ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆಯ ಪ್ರಯುಕ್ತ ಒಂದು ಉಚಿತ ದಂತ ತಪಾಸಣಾ ಶಿಬಿರವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಆರ್ ನಗರದ ನಮ್ಮ ಹಾಸ್ಪಿಟಲ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೂ ಕೂಡ ಇಚ್ಛೆ ಪಡ್ತೇನೆ. ನನಗೆ ಇವರು ಫೋನ್ ಮಾಡಿದ್ರು, ಯಾರು ನಮ್ಮ ಕಿಮ್ಸ್ ಅವರು ಕೂಡ ಫೋನ್ ಮಾಡಿದ್ರು. ನಮಗೆ ಒಂದು 10 ಪಾಯಿಂಟ್ ಆದ್ರೂ ಕೊಡಿ, ಒಂದು 10-15 ಪಾಯಿಂಟ್ ಕೊಡಿ, ನಾವು ಮಾಡ್ತೀವಿ, ಬಂದು ಅಲ್ಲೇನೆ ಸ್ಥಳದಲ್ಲೇ ಬಂದು ತಪಾಸಣೆ ಮಾಡ್ತೀವಿ ಅಂತೇಳಿ ನಾನು ಕೃಷ್ಣಮೂರ್ತಿ ಅವರಿಗೂ ಹೇಳಿದೆ. ಅದನ್ನ ಪಾಯಿಂಟ್ ಗುರ್ತು ಮಾಡಿ ಕರ್ಕೊಂಡೋಗಿ ಅವ್ರಿಗೆ ನಾವು ಮೊದಲೇ ಅದನ್ನ ಪಾಂಪ್ಲೆಟ್ ಎಲ್ಲ ಹೊಡಿಸಿ ಅನೌನ್ಸ್ಮೆಂಟ್ ಎಲ್ಲ ಮಾಡಿ ಅಲ್ಲಿ ಕರ್ಕೊಂಡೋಗಿ ಮಾಡಿಸಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀನಿ. ಅವರು ಕೂಡ ನಮಗೊಂದು 15 ಪಾಯಿಂಟ್ಗಳು ಒಂದೊಂದು ವಾರ ಗ್ಯಾಪ್ನಲ್ಲಿ ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದೆ. ಅಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಈ ದಂತ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಯಾಕೆ ಬರ್ತದೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕು. ಸಿಗರೇಟ್ ಸೇದೋರು ಬರ್ತದೆ, ಆಮೇಲೆ ಈ ಗುಟ್ಕಾ ಪಟ್ಕ ತಿಂತಾರಲ್ಲ ಇವರು ಸ್ವಲ್ಪ ಜಾಸ್ತಿ ಈ ದಂತ ಕ್ಯಾನ್ಸರು, ಬಾಯಿ ಕ್ಯಾನ್ಸರ್ ಬರ್ತಕ್ಕಂಥದ್ದು. ಆಮೇಲೆ ಗಂಟ್ಲು ಕ್ಯಾನ್ಸರ್ ಕೂಡ ಹೆಚ್ಚು ಕಡಿಮೆ ಸಿಗರೇಟ್ ಸೇದವ್ರಿಗೆ, ಈ ಗುಟ್ಕಾಗಿಯವ್ರಿಗೆ ಜಾಸ್ತಿ ಬರ್ತಕ್ಕಂಥದ್ದು. ಇದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ಇದು ಕಡಿಮೆ ಆಗಬೇಕು. ಇದನ್ನು ಕೂಡ ಜಾಗೃತಿ ವಹಿಸ್ತಕ್ಕಂಥ ದಿಕ್ಕಿನಲ್ಲಿ ನಾವು ಪ್ರಚಾರವನ್ನು ಕೂಡ ಮಾಡಬೇಕು. ಅದರಲ್ಲಿ ಇವತ್ತು ದಂತವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸರಿಯಾಗಿಲ್ಲ ಅಂತಂದ್ರೆ ನಮ್ಗೆ ಆಗ್ಲೇ ವಯಸ್ಸಾದಂಗೆ ಗೊತ್ತಾಯ್ತು ಅದು ನೋವೇನು ಅಂತ. ಮೊದಲು ಏನಂದ್ರೆ ಅದು ಕಚ್ಕೊಂಡು ತಿನ್ಬಿಡ್ತಿದ್ದ, ಈಗ ಆಯ್ತಾ ಇಲ್ಲ. ಇಲ್ಲಿ ಆಗಲ್ಲ, ಇಲ್ಲಿ ನೋವು ಬರ್ತದೆ, ಈ ಕಡೆ ಕಟ್ತೀವಿ, ಈ ಕಡೆ ನೋವು ಬರ್ತದ್ರೆ ಈ ಕಡೆ ಕಟ್ತೀವಿ. ನಮ್ಮ ನಿನ್ಗೂ ಹಂಗೆ ಆಗದ? ಪ್ರಾಮಾಣಿಕ ಒಪ್ಕೋಬೇಕು. 50 ವರ್ಷ ಆದ್ಮೇಲೆ ಇವೆಲ್ಲ ಶುರು ಆಯ್ತದೆ ನೋವುಗಳು. ಅಲ್ಲಿ ನೋವು, ದವಡೆ ನೋವು ಎಲ್ಲ ಶುರು ಆಯ್ತದೆ. ಈಗೇನ್ ಕೆಲವರು ದವಡೆಲ್ಲ ಕಚ್ಕೊಂಡು ತಿನ್ಬಿಡ್ತಾರೆ. ಇವಾಗ ಅಷ್ಟೊಂದು ದವಡೆ ಸ್ಟ್ರಾಂಗ್ ಆಗ್ಬಿಡ್ತಾವೆ ಅಲ್ಲಿ ಹೋದ್ಮೇಲೆ. ದವಡೆಲ್ಲ ಕಚ್ಕೊಂಡು ನಾನ್ ವೆಜ್ ಗಿನ್ ವೆಜ್ ಎಲ್ಲ ತಿನ್ನುವಂಥದ್ದು ಆ ದವಡೆಗಳಿಗೆ ಅಷ್ಟೊಂದು ಶಕ್ತಿ ಬಂದ್ಬಿಡ್ತದೆ. ಇಂಥ ಸಂದರ್ಭದಲ್ಲಿ ಇವತ್ತು ಇದೊಂದು ಪ್ರಚಾರ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ನಮ್ಮ ಬಾಯನ್ನ, ಹಲ್ಲುಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನ, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ, ಈಗ ನೋಡ್ರಿ ನಮ್ಮ ಆರೋಗ್ಯ ಚೆನ್ನಾಗೈತೋ ಇಲ್ವೋ ಅಂತೇಳಿ ನಮ್ಮ ನಾಲ್ಕನೇ ಸೂಚನೆ ಕೊಡ್ತದೆ ನಮ್ಗೆ. ಆ ಟೇಸ್ಟ್ ಇದೆಯಲ್ಲ, ನಮ್ಮ ಟೇಸ್ಟ್ ಐತಲ್ಲ, ಟೇಸ್ಟ್ ಗೊತ್ತಾಗೋದ್ರೆ ಮತ್ತೆ ಬಾಯಲ್ಲಿ ಜೋಲ್ ಬರ್ತಕ್ಕಂಥದ್ದು, ಬಾಯಿ ಒಣಗ್ತಕ್ಕಂಥದ್ದು, ನಾಲಿಗೆ ಒಣಗ್ತಕ್ಕಂಥದ್ದು, ಇವೆಲ್ಲ ಒಂದು ಸೂಚನೆ ನಮ್ಮ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ತಕ್ಕಂಥದಕ್ಕೆ ಇವೆಲ್ಲ ಸೂಚನೆ. ಅದರಿಂದ ನಮ್ಮ ಬಾಯನ್ನ ಮತ್ತೆ ಹಲ್ಲುಗಳನ್ನ ನಾವು ಆರೋಗ್ಯವಾಗಿ ಇಟ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ದಿನಾಚರಣೆಯನ್ನ ನಮ್ಮ ದೇಶಾದ್ಯಂತ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು. ಈಗ ನಾನು ಆಗ್ಲೇ ನಮ್ಮ ಡಾಕ್ಟರ್ಗೆ ಹೇಳಿದೆ, ನಮ್ಮ ಇವ್ರಿಗೆ ನಮ್ದು ಮೊಬೈಲ್ ಡೆಂಟಲ್ ಯೂನಿಟ್ ಅನ್ನು ಕೂಡ ಮಾಡೋಣ ಅಂತ ಹೇಳಿದ್ದೀನಿ. ಒಂದು 8-10 ಲಕ್ಷ ಖರ್ಚಾಗ್ತದೆ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ಕುಟುಂಬದ ವತಿಯಿಂದನೇ ಅದನ್ನ ಮಾಡ್ಕೊಡ್ತೀನಿ ನಾನು. ಒಂದು 8-10 ಲಕ್ಷ ವೆಚ್ಚದಲ್ಲಿ ಡೆಂಟಲ್ ಯೂನಿಟ್ ಪ್ರತಿಯೊಂದು ಗ್ರಾಮಗಳಿಗೂ ಹೋಗಿ ಸರ್ಕಲ್ ಅಲ್ಲಿ ಪ್ರಚಾರ ಮಾಡಿದ್ರೆ ಬಹುಶಃ ಯಾರು ಅಲ್ಲಿಂದ ಬರೋದಕ್ಕೆ ಆಗೋದಿಲ್ವೋ ಅವರೆಲ್ಲ ಬಂದು ಅಲ್ಲಲ್ಲೇನೆ ಸ್ಥಳದಲ್ಲೇನೆ ಅದನ್ನ ತಪಾಸಣೆ ಮಾಡಿಸ್ಕೊಳ್ತಕ್ಕಂಥದಕ್ಕೆ ನೀವು ಡಾಕ್ಟರ್ಗಳು ಅದಕ್ಕೆ, ಮತ್ತೆ ನಿಮ್ಮ ಹೊರಗಡೆಯಿಂದ ನೀವು ಈ ದೊಡ್ಡ ಹಾಸ್ಪಿಟಲ್ಗಳಿಂದ, ಆರ್ ಹಾಸ್ಪಿಟಲ್ ಇರ್ಬೋದು, ಬೇರೆ ಬೇರೆ ಹಾಸ್ಪಿಟಲ್ಗಳಿಂದ ಕರೆಸ್ತಕ್ಕಂಥ ಕೆಲಸ ಮಾಡಬೇಕು. ಅದರಲ್ಲಿ ಸ್ವಲ್ಪ ಪಿಜಿ ಮಾಡೋಂಥವ್ರು ಯಾರೆಲ್ಲ ಕರೆಸಿದ್ರೆ ಅವರೆಲ್ಲರೂ ಕೂಡ ಹಳ್ಳಿಗಳಿಗೆ ಹೋಗಿ ಅದಕ್ಕೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಹೆಚ್ಚು ವಯಸ್ಸಾದಂಥವ್ರಿಗೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ವಯಸ್ಸಾದಂಥವ್ರು ಅವ್ರನ್ನ ನಾವು ಸರಿಯಾಗಿ ನೋಡ್ಕೊಳ್ಳಲ್ಲ. ನಮ್ಮ ಪೋಷಕರನ್ನ ವಯಸ್ಸಾಯ್ತಲ್ಲ ಅಂತ ಮುಂದೆ ಕೂಡಿಸ್ಬಿಡ್ತೀವಿ, ಅವ್ರು ಸರಿಯಾಗಿ ಕಟ್ಕೊಳ್ಳಲ್ಲ, ಹಲ್ಲುಗಳ ಸಮಸ್ಯೆ ಆದ್ರೂ ಕೂಡ ಸರಿಯಾಗಿ ನೋಡ್ಕೊಳ್ಳಲ್ಲ. ಅಂಥವ್ರಿಗೆ ಹೆಚ್ಚು ಪ್ರಯೋಜನ ಆಗ್ತದೆ ಇದು. ಅದನ್ನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆಪಟ್ಟು, ಮತ್ತೆ ಈಗ ಗರ್ಭ ಕ್ಯಾನ್ಸರ್ ಬಗ್ಗೆ
HPV ಲಸಿಕೆ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟರು ನಮ್ಮ ಡಾಕ್ಟರ್ಗಳೆಲ್ಲ. ನಮ್ಮ ದೇಶದಲ್ಲಿ ಬಹಳಷ್ಟು ಗರ್ಭ ಕ್ಯಾನ್ಸರ್ಗಳನ್ನು ನಾವು ನೋಡಿದ್ದೇವೆ, ಗರ್ಭಕೋಶ ಕ್ಯಾನ್ಸರ್ಗಳನ್ನು ನಾವು ನೋಡಿದ್ದೇವೆ. ಅದು ಹೆರಿಡಿಟಿ ಕೂಡ ಅಂತ ಅಂತಾರೆ. ಅದು ಹೆರಿಡಿಟಿ ಸಾಮಾನ್ಯವಾಗಿ ನಮ್ಮ ಕುಟುಂಬದಲ್ಲಿ ಯಾರಿಗಾರು ಇದ್ರೆ ಅದು ಬಂದ್ಬಿಡ್ತದೆ. ಅದರಲ್ಲಿ ವಿಶೇಷವಾಗಿ ಯಾವ ಕುಟುಂಬದಲ್ಲಿ ಐತೆ ಅದನ್ನ ಪತ್ತೆ ಹಚ್ಚಿ ಅಂಥವ್ರಿಗೆ ನೀವು ಲಸಿಕೆಯನ್ನು ಕೊಡ್ತಕ್ಕಂಥದ್ದು ಬಹಳ ಒಳ್ಳೆ ಕೆಲಸ. ಯಾವ್ಯಾವ ಕುಟುಂಬದಲ್ಲಿ ನೀವು ಅದನ್ನ ನಿಮ್ಮ ಲೋಕಲ್ ಇವ್ರು ಇರ್ತಾರಲ್ಲ, ಆಶಾ ಕಾರ್ಯಕರ್ತರಿರ್ತಾರಲ್ಲ, ಅವ್ರ ಹತ್ರ ಸರ್ವೆ ಮಾಡಿಸಿ ಯಾವ ಕುಟುಂಬ ಇದಕ್ಕೆ ಹೆಚ್ಚು ತುತ್ತಾಗಿದೆ, ಗರ್ಭಕೋಶ ಕ್ಯಾನ್ಸರ್ಗೆ ಮತ್ತೆ ಸ್ತನ ಕ್ಯಾನ್ಸರ್, ಹೆಣ್ಮಕ್ಳಲ್ಲಿ ಸ್ತನ ಕ್ಯಾನ್ಸರ್ ಮತ್ತೆ ಗರ್ಭಕೋಶ ಕ್ಯಾನ್ಸರ್ ಜಾಸ್ತಿ ಇದೆ, ಇದನ್ನ ನೀವು ಆಶಾ ವರ್ಕರ್ಗಳಿಂದ ಐಡೆಂಟಿಫೈ ಮಾಡಬೇಕು.